ನಿಮಗೆಲ್ಲ ಆಲ್ರೆಡಿ ನಾನು ಅಪ್ಪೆ ಮಿಡಿ ಉಪ್ಪಿನಕಾಯಿಯ ಪ್ರಿಪರೇಷನ್ ಹೇಗಿರುತ್ತೆ, ಅದನ್ನು ಉಪ್ಪಲ್ಲಿ ಹಾಕಿಟ್ಟು 4 ವರ್ಷ ಹೇಗೆ ಹಾಳಾಗದೆ ಇಡ್ಬೋದು ಅಂತ ವಿಡಿಯೋನ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ. ಅದೇ 4 ವರ್ಷದ ಮಿಡಿಕಾಯಿನ ತೊಗೊಂಡು ನಾನು ಇಲ್ಲಿಗೆ ನಿಮಗೆ ಮತ್ತೊಂದು ಸರಿ ಅಪ್ಪೆ ಮಿಡಿಯ ಉಪ್ಪಿನಕಾಯಿ ಹೇಗೆ ಮಾಡೋದು ತೋರಿಸ್ತೀನಿ. ಇಲ್ಲಿ ನೋಡಿ ಸ್ವಲ್ಪ ಗ್ರೀನ್ ಇದೆಯಲ್ಲ, ಇದು 2 ವರ್ಷದ ಮಿಡಿಗಳು. ಸ್ವಲ್ಪ ಬ್ಲ್ಯಾಕ್ ಆಗಿದೆಯಲ್ಲ, ಅದು 4 ವರ್ಷದ ಮಿಡಿಗಳು. ಅಂದರೆ ನಾವು ಒಂದೊಂದು ಸರಿನೇ 1000 ಈ ರೀತಿ ಕಾಯಿಗಳನ್ನು ತಂದುಬಿಟ್ಟು ಉಪ್ಪಲ್ಲಿ ಹಾಕಿಡ್ತೀವಿ. ಯಾಕಂದರೆ ಒಂದೊಂದು ಸರಿ ಸಿಗೋದಿಲ್ಲ. ಆದ್ದರಿಂದ ಒಂದೊಂದು ಮಿಡಿಗೆ ಇದೇನಿಲ್ಲ ಅಂದರೂ 8 ರೂಪಾಯಿ 7 ರೂಪಾಯಿ ಆ ರೇಟ್ ಇರುತ್ತೆ. ನೋಡಿ, ಇದು 4 ವರ್ಷದಾದ್ರೂ ಕೂಡ ಒಳಗಡೆ ಎಷ್ಟು ಗ್ರೀನ್ ಆಗಿದೆ ಅಂತ. ಮತ್ತು ಇದನ್ನು ಏನು ಮಾಡಬೇಕು ಅಂದರೆ ಉಪ್ಪಿನಕಾಯಿ ಹಾಕುವಾಗ ಸ್ವಲ್ಪ ಇದನ್ನು ನೀರಾಂಶ ಇದ್ದರೆ ಅದನ್ನು ಸ್ವಲ್ಪ ಬಿಸಿಲಿಗೆ ಅಥವಾ ಫ್ಯಾನ್ ಕೆಳಗೆ ಇಟ್ಬಿಟ್ಟು ಅದನ್ನು ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಈಗ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ಮತ್ತೊಂದು ಸರಿ ನಿಮಗೆ ಹೇಳ್ತೀನಿ. ಇದು ಬೇರೆ ವಿಧಾನದಲ್ಲಿ. ಈಗ ನಾನು ಫಸ್ಟ್ ಏನು ತೋರಿಸಿದ್ದೆ ನಿಮಗೆ ಮೊದಲಿನ ವಿಡಿಯೋದಲ್ಲಿ, ಆ ಒಂದು ಉಪ್ಪಲ್ಲಿ ಹಾಕಿಡ್ತೀವಲ್ಲ ಅದನ್ನೇ ನೀರು ನಾನು ಉಪಯೋಗಿಸಿದ್ದೆ. ಆದರೆ ಈಗ 4 ವರ್ಷ ಆಗಿರೋದ್ರಿಂದ ಆಲ್ರೆಡಿ ಆ ನೀರು ಕಪ್ಪಾಗಿರುತ್ತೆ. ಆದ್ದರಿಂದ ನಾವಿಲ್ಲಿ ಹೊಸದಾಗಿ ನೀರು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಕುಡಿಯೋ ನೀರು. ಅದಕ್ಕೆ ಜಾಸ್ತಿಯಾಗಿ ಉಪ್ಪನ್ನು ಹಾಕಬೇಕು. ಅಂದರೆ ಯಥೇಚ್ಛವಾಗಿ ಉಪ್ಪನ್ನು ಹಾಕಿ ಉಪ್ಪು ನೀರು, ಕಡು ಉಪ್ಪು ನೀರಾಗಿರಬೇಕು. ನಂತರ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಉಪ್ಪು ಈ ರೀತಿಯಾಗಿ ಮೇಲುಗಡೆ ನಿಂತ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಾದ್ಮೇಲೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡಿ, ಈ ರೀತಿ ಉಪ್ಪು ನಿಂತಿದೆಯಲ್ಲ, ಆ ರೀತಿ ನಿಂತ್ಕೋಬೇಕು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾನು ಇಲ್ಲಿ ಒಂದು ಮಿಕ್ಸರ್ ಜಾರಿಗೆ ಸಾಸಿವೆ ತೊಗೊಂಡಿದ್ದೀನಿ. ಈ ಸಾಸಿವೆನ ಈಗ ನುಣ್ಣಗೆ ರುಬ್ಕೋಬೇಕು. ನೀರೇನು ಹಾಕೋದು ಬೇಡ, ಜಸ್ಟ್ ಈಗ ನೋಡಿ ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ನೀವು ನುಣ್ಣಗೆ ರುಬ್ಕೊಂಬನ್ನಿ. ಈಗ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ಖಾರದ ಪುಡಿನ ಹಾಕಿ. ಇಲ್ಲ ನೀವು ಮೆಣಸಿನ್ಕಾಯಿ ಹಾಕ್ತೀರಂದರೆ ಮೆಣಸಿನ್ಕಾಯಿ ಬೇಕಾದರೆ ನೀವು ರುಬ್ಬಿ ಹಾಕ್ಕೋಬೋದು. ಅದೇ ಉಪ್ಪು ನೀರು ಇರುತ್ತಲ್ಲ, ತಣ್ಣಗಾದ್ಮೇಲೆ ಅದು ಒಣ ಮೆಣಸಿನ್ಕಾಯಿ ತೊಗೊಂಡು ಅದೇ ಉಪ್ಪು ನೀರನ್ನು ಹಾಕ್ತಾ ನುಣ್ಣಗೆ ಪೇಸ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಮೆಣಸಿನ್ಕಾಯಿನೇ ಪುಡಿ ಮಾಡಿಸಿರೋದ್ರಿಂದ ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ನಾನು ಖಾರದ ಪುಡಿನ ಹಾಕಿದ್ದೀನಿ. ಈಗ ನಾವು ಉಪ್ಪು ನೀರೇನು ಮಾಡ್ಕೊಂಡಿದ್ವಿ ಅದೇ ತಣ್ಣಗಾದ್ಮೇಲೆ ಈಗ ಸ್ವಲ್ಪನೇ ಹಾಕ್ತಾ ಇಲ್ಲಿ ರುಬ್ಕೊಳ್ತಾ ಬರಬೇಕು. ನೋಡಿ, ಇಲ್ಲಿ ಗಟ್ಟಿ ಆಗ್ತಾಯಿದೆ. ಕೆಳಗಡೆ ನೋಡಿ ಸ್ವಲ್ಪ ಏನು ಪೌಡ್ರ್ ಹಾಗೆ ಕಾಣ್ತಾ ಇದೆ. ಚಮಚದಿಂದ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ನೀರನ್ನು ಹಾಕ್ತಾ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕೆಳಗಡೆ ಈ ರೀತಿಯಾಗಿ ನಿಂತ್ಕೊಂಡ್ಬಿಡುತ್ತೆ. ಅದರಿಂದ ಸ್ವಲ್ಪ ಹಾಕ್ತಾ ಇಲ್ಲಿ ನಾವು ಒಂದು ನುಣ್ಣಗೆ ಪೇಸ್ಟ್ನ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೆಂತ್ಯ ಕೂಡ ಹಾಕ್ತಾಯಿಲ್ಲ. ನಾನು ಹೇಳಿದ್ನಲ್ಲ, ಬೇರೆ ಥರದ ಒಂದು ಉಪ್ಪಿನಕಾಯಿ ಅಂತ, ಮಿಡಿ ಉಪ್ಪಿನಕಾಯಿ ಅಂತ. ಈ ರೀತಿಯಾಗಿ ಇದನ್ನು ರುಬ್ಕೊಂಡು ಬರ್ತೀನಿ ನಾನು. ಎಷ್ಟು ಚೆನ್ನಾಗಿ ಇಲ್ಲಿ ಮಸಾಲೆ ಹಾಕ್ತೀವೋ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ರುಚಿಯಾಗಿರುತ್ತೆ ನಮಗೆ. ನೋಡಿ, ಇಷ್ಟು ನುಣ್ಣಗಾಗಿದೆ. ಈಗ ಇಷ್ಟು ಸಾಕಾಗುತ್ತೆ. ಈಗ ನಾನು ಹೇಳಿದ್ನಲ್ಲ, ಈ ರೀತಿಯಾಗಿ ನಾನು ಅಪ್ಪೆ ಮಿಡಿಗಳನ್ನು ಕಟ್ ಮಾಡ್ಕೊಂಡ್ಬಂದಿದ್ದೀನಿ. 2 ಮಿಕ್ಸ್ ಮಾಡಿದ್ದೀನಿ, 2 ವರ್ಷದ್ದು ಮತ್ತು 4 ವರ್ಷದ್ದು. ಈಗ ಇದನ್ನು ಮಾಡಿರುವಂಥ ಮಸಾಲನ ಇದಕ್ಕೆ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಮತ್ತೇನು ಒಗ್ಗರಣೆ ಏನು ಹಾಕೋದಿಲ್ಲ. ಇದನ್ನು ಮಿಕ್ಸ್ ಆದಮೇಲೆ ಕನಿಷ್ಠ ಒಂದು ವಾರ, ಇದನ್ನು 7 ದಿನಗಳ ಗಟ್ಟಲೆ ಇದನ್ನು ನಾವು ಡಬ್ಬಿಯಲ್ಲಿ ಅಥವಾ ಗ್ಲಾಸ್ ಕಂಟೈನರ್ಲಿ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡ್ಬೋದು. ನಂತರದಲ್ಲಿ ಉಪಯೋಗಿಸ್ಬೋದು. ಯಾಕಂದರೆ ಹಾಕಿದ ಕೂಡಲೇ ಚೆನ್ನಾಗಿ ಮಸಾಲೆ ಹೀರ್ಕೊಂಡಿರಲ್ಲ. ಅಷ್ಟೇನು ಡಿಫ್ರೆನ್ಸ್ ಅನಿಸೋದಿಲ್ಲ ನಿಮ್ಗೆ, ಜಾಸ್ತಿ ಮಸಾಲೆ ತಿಂದಂಗೆ ಅನಿಸ್ಬಿಡುತ್ತೆ. ಆದ್ದರಿಂದ ಒಂದು 7 ದಿನಗಳು ಬಿಟ್ಟು ಇದನ್ನು ನಾವು ಟೇಸ್ಟ್ ಮಾಡಿದ್ರೆ ಸೂಪರಾಗಿ ಟೇಸ್ಟಿಯಾಗಿರುವ ಅಪ್ಪೆ ಮಿಡಿ ಉಪ್ಪಿನಕಾಯಿ ರೆಡಿಯಾಗುತ್ತೆ. ನಾನು ಇದನ್ನು ಮಾಮೂಲಿ ಒಂದು ಪ್ಲಾಸ್ಟಿಕ್ ಉಪ್ಪಿನಕಾಯಿ ಡಬ್ಬಿ ಇತ್ತು, ಅದರಲ್ಲಿ ನಾನು ಇದನ್ನು ಹಾಕಿ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಮತ್ತೆ ನಿಮಗೆ ಸ್ವಲ್ಪ ನೀರು ಬೇಕು ಅನಿಸಿದರೆ ಇಲ್ಲಿ ನೀವು ಅದೇ ಉಪ್ಪು ನೀರನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈಗ ಡಬ್ಬಿಲಿ ಹಾಕಿದ್ದೀನಿ. ಇಷ್ಟು ಸ್ವಲ್ಪ ನಾನು ನೀರು ಕೂಡ ಮಿಕ್ಸ್ ಮಾಡಿದ್ದೀನಿ ಡಬ್ಬಿಲಿ ಹಾಕುವಾಗ. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು 7 ದಿನ ಬಿಟ್ಟು ತಿಂದರೆ ರುಚಿ ಅಂತೂ ಸೂಪರಾಗಿರುತ್ತೆ. ನೀವು ಈ ರೀತಿಯಾಗಿ ಅಪ್ಪೆ ಮಿಡಿ ಉಪ್ಪಿನಕಾಯಿನ ಹಾಕಿಡಿ. ನಾನು ಒಂದು ತೋರಿಸೋ ವಿಧಾನದಲ್ಲಿ ನೀವು ಹಾಕಿಟ್ರೆ ಖಂಡಿತವಾಗಿಯೂ ಮಿಡಿಗಳು ಹಾಳಾಗೋದಿಲ್ಲ. ನಮ್ಮ ಚಾನಲ್ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.